ಬಡ ಮಕ್ಕಳ ಶಿಕ್ಷಣಕ್ಕಾಗಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡ್ತಾನೆ ಇರುತ್ತೆ. ಆದರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಸ್ಟೂಡೆಂಟ್ಸ್ ಪ್ರತಿನಿತ್ಯ ನರಕಯಾತನೆಯನ್ನು ಅನುಭವಿಸುವಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಇದಕ್ಕೆ ಒಂದು ಸ್ಪಷ್ಟ ನಿದರ್ಶನ ಇಲ್ಲಿದೆ ನೋಡಿ. ಅವ್ಯವಸ್ಥೆ ಆಗರವಾದ BSM ಹಾಸ್ಟೆಲ್. ಫ್ಯಾನ್ ಇಲ್ಲ, ಕರೆಂಟ್ ಇಲ್ಲ, ಅಕ್ಕಿಯಲ್ಲಿ ಹುಳು. ಹಾಸ್ಟೆಲ್ನಲ್ಲಿ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ನೋಡಿ. ಇಲ್ಲಿ ಅಕ್ಕಿ ಗೋಧಿಯಲ್ಲಿ ಹುಳು, ಊಟದ ಕೋಣೆಯಲ್ಲಿ ಧೂಳು, ಹಾಸ್ಟೆಲ್ ಆವರಣ ಹಾಗೂ ಕೋಣೆಯಲ್ಲಿ ಕರೆಂಟ್ ಇಲ್ಲದೆ ಕಗ್ಗತ್ತಲು. ಈ ಅವ್ಯವಸ್ಥೆಯಲ್ಲೇ ಬದುಕುತ್ತಿದ್ದಾರೆ ನೂರಾರು ವಿದ್ಯಾರ್ಥಿಗಳು. ಇಲ್ಲಿ ನಾವು ಹೀಗೆ ಮುಟ್ಟಿದರೆ ಧೂಳು ಕೂಡ ಕೈಗೆ ಹತ್ತುವಂಥ ವ್ಯವಸ್ಥೆ ಇಲ್ಲಿ ಕೂಡ ಇದೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಈ ರೀತಿ ಇಷ್ಟೊಂದು ಧೂಳು ಇರುವಂಥ ವಾತಾವರಣ ಇದೆ. ಇಂಥ ಸ್ಥಿತಿಯಲ್ಲೇ ಮಕ್ಕಳು ಊಟ ಮಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂಥದ್ದು. ಈ ಭಾಗದಲ್ಲಿ ನಾವು ನೋಡ್ತಾ ಇರ್ಬೋದು, ಸಾಕಷ್ಟು ರೇಷನ್ ಕೂಡ ಇದೆ. ಈ ರೇಷನ್ನಲ್ಲಿ ಕೂಡ ಸಾಕಷ್ಟು ಹುಳುಗಳು ಕೂಡ ಹರಿದಾಡ್ತಾ ಇದ್ದಾವೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ನುಷಿ ಯಾವ ರೀತಿ ಹರಿದಾಡ್ತಾ ಇದ್ದಾವೆ ಅಂತೇಳಿ. ಇಡೀ ಏನು ಈ ಒಂದು ರೇಷನ್ ಇದೆ, ಗೋಧಿ ಇದೆ, ಈ ಗೋಧಿ ಮೇಲ್ಗಡೆನೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹುಳುಗಳು ಓಡಾಡ್ತಾ ಇದ್ದಾವೆ. ಪಕ್ಕದಲ್ಲಿ ಅಕ್ಕಿ ಇದೆ, ಇದೇ ರೀತಿಯಾಗಿ ಅಕ್ಕಿಯನ್ನು ಕೂಡ ಬಿಟ್ಟು ಹೋಗಿದ್ದಾರೆ. ಯಾವುದೇ ರೀತಿಯಿಂದ ಮುಚ್ಚಿಡುವಂಥ ಕೆಲಸ ಮಾಡಿಲ್ಲ. ಇಂಥ ಆಹಾರವನ್ನು ಇಲ್ಲಿ ಅಡುಗೆ ಮಾಡಿ ಮಕ್ಕಳಿಗೆ ನೀಡುವಂಥ ವ್ಯವಸ್ಥೆ ನಿರ್ಮಾಣವಾಗಿರುವಂಥದ್ದು. ಅಷ್ಟಕ್ಕೂ ಈ ದೃಶ್ಯಗಳು ಕಂಡು ಬಂದಿದ್ದು ಗದಗ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆಯ ಸರ್ಕಾರಿ ಮೆಟ್ರಿಕ್ ನಂತರ ಬಾಲಕರ ವಸತಿ ನಿಲಯದ ಅವ್ಯವಸ್ಥೆ ಇದು. ಹೌದು, SC/ST ವಿದ್ಯಾರ್ಥಿಗಳ ವಸತಿ ನಿಲಯ ದನದ ಕೊಟ್ಟಿಗೆ ಅಂತಾಗಿದೆ. ನೀನು ನಂಗೆ ಏನಂತ ವಾರ್ಡನ ನೀ ಒಬ್ಬನ ಕೇಳತ್ತಿ, ನೀ ಇಲ್ಲಿ ಯಾಕೆ ಬರ್ತೀವಿ ಅಂತ ಕೇಳ್ತಾನೆ ರೀ ಸರ್. ಮತ್ತು ನಾವು ಹೆಚ್ಚೂರು ಕೇಳಿದಾಗ ನಮ್ಮ ಹುಡುಗರು ಹೇಳ್ತಾರೆ, ಹಿಂಗೆ ನಂಗೆ ಒಬ್ಬನಿಗೆ ನಂಗೆ ಹೇಳಿ ಅಂತ ಹೇಳ್ತಾರೆ ಅವರು. ನಾನು ಹೇಳಿದ್ರೆ ನಿಂಗೆ ಪರ್ಸ್ನಲಾಗಿ ನೀ ಟಾರ್ಗೆಟ್ ಮಾಡಾಕತ್ತಿ ಅಂತ ನಂಗೆ ಹೇಳ್ತಾರೆ ಸರ್ ಅವರು. ಮತ್ತು ಇಲ್ಲಿ ನೋಡಿರಿ, ನಿಮ್ಗೆ ಕಾಣತ್ತೆ ರೀ, ಇಲ್ಲಿ ಏನಾದರೂ ಒಂದು ಲೈಟ್ ಇದ್ರು ನಮ್ಗೆ ಮತ್ತು ಮೊನ್ನೆ 2 ಮೊಬೈಲ್ ಕಳ್ತನ ಆಗ್ಯಾವಂತ್ರಿ ಸರ್ ಇಲ್ಲೇ. ಏನಾದರೂ ಹೇಳಿದ್ರೆ ನಾವು ತಂದು ಕೊಡಲ್ಲ, ನೀ ಏನಾದರೂ ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ಕೊ ಅಂತ ವಾರ್ಡನ ಹೇಳ್ತಾನೆ ಸರ್. ಮತ್ತು ಧರ್ಮಣ್ಣ ಅಂತ ಒಬ್ಬರು ಸರ್ ಇದ್ರೆ, ಅವ್ರಿಗೇನೋ ಕೇಳಿದ್ರನ್ ಸರ್, ಅವ್ರ ಸಂಬಂಧ ಏನಿಲ್ಲ, ಅವ್ರ ಗದಗ ನಂಬರ್ 1 ಅಷ್ಟೇ ಸಂಬಂಧ. ಈಗ ಸರ್, ಈಗ ಧರ್ಮಣ್ಣ ಸರ್ ಕೇಳಿದಾಗ ನಂಗೆ ಎರಡು ಹಾಸ್ಟೆಲ್ ನಂಗೆ ಏನಾದ್ರು ಇದ್ರೆ ನಂಗೆ ಕಾಲ್ ಮಾಡಿ ಅಂತ ಅವರು ಹೇಳ್ತಾರೆ ರೀ. ಇನ್ನು ಈ ವಸತಿ ನಿಲಯದಲ್ಲಿ ಸುಮಾರು 230ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ದಾರೆ. ಇನ್ನು ಸ್ಟೂಡೆಂಟ್ ಮೇಲೆ ಕಣ್ಗಾವಲಿಗಾಗಿ CCTV ಕೂಡ ಅಳವಡಿಕೆ ಮಾಡಬೇಕು. ಅವು ಕೂಡ ಕಿತ್ತು ಹೋಗಿವೆ. ರಾತ್ರಿ ವೇಳೆಯಲ್ಲಿ ಲೈಟ್ ವ್ಯವಸ್ಥೆ ಇಲ್ಲದ ಕಾರಣ ವಿಷ ಜಂತುಗಳು ಕೂಡ ಒಳಗೆ ನುಗ್ತಿವೆ. ಬರೀ 2 ತಿಂಗಳಾಯ್ತು ಸರ್, ಕತ್ತಲ್ದಾಗ ಬದುಕ್ತಾ ಇದ್ದಾರೆ ವಿದ್ಯಾರ್ಥಿ ಸರ್. ಯಾವುದೇ ಅಂತ ವಿದ್ಯಾರ್ಥಿಗೆ ಯಾವುದು ಸವಲತ್ತು ಅನ್ನೋದು ಇಲ್ಲ ಸರ್. ವಿತ್ ಟಾಯ್ಲೆಟ್ ಕ್ಲೀನ್ ಇಲ್ಲ ಸರ್, ರೂಮ್ ಒಳಗೆ ಒಂದೊಂದು ಬಾಕ್ಲು ಮುರಿದವ ಸರ್, ಅದ್ರಾಗ ಮಲ್ಕೊತಾರೆ ಸರ್. ಫೋನಿಗಿನ ಕಳುವಾದ್ರೆ ಜವಾಬ್ದಾರಿ ಅಲ್ಲ ಅಂತ ಸರ್. ಸರ್ ಇವು ಅಮೌಂಟ್ ಮತ್ತು ಮೊನ್ನೆ ಸರ್ ಸ್ಟಾರ್ಟಿಂಗ್ ಆದಂಥ ಫಸ್ಟ್ PU ಆದಲ್ಲಿ ಸೆಕೆಂಡ್ PU ಡಿಗ್ರಿ ಅವ್ರು ಪ್ರತಿಯೊಬ್ಬರಿಗೆ 650 ರೂಪಾಯಿ ಇಸ್ಕೊಂಡಾರೆ ಸರ್. ಈಗ ಏನೋ ಚದಾರ ಮತ್ತು ಪ್ಲೇಟ್ ಗೀಟ್ ಅಂತಂದು ಕೊಡ್ತಾರಂತ ಇನ್ನೂ ಕೊಟ್ಟಿಲ್ಲ ಸರ್. ಸರ್ಕಾರನ ಕೊಟ್ಟಿಲ್ಲ ಸರ್. ಇವ್ರದ್ದು ಈ ಅಮೌಂಟ್ ಇಸ್ಕೊಂಡಿದ್ದು ಇವ್ರು ಒಳಗೆ ಕೊಡ್ತಾರೆ, ಅದೇ ಇಲ್ಲ ಸರ್. ಮತ್ತು ಈ ಕಡೆ ಪ್ಲೇಟ್ ಬರ್ತಾವೆ, ಅವು ಇಲ್ಲ ಸರ್. ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ ಅವ್ಯವಸ್ಥೆಯ ಆಗರವಾಗಿದೆ. ಸಮಸ್ಯೆಗಳ ಜೊತೆಗೆ ಇಲ್ಲಿನ ಮಕ್ಕಳು ದಿನ ದುಡುತ್ತಿದ್ದಾರೆ. ಈಗ ಪರೀಕ್ಷೆಯ ಸಮಯ. ಈ ಸಮಯಕ್ಕೆ ಸರಿಯಾಗಿ ಬೆಳಕಿನ ವ್ಯವಸ್ಥೆ ಕೂಡ ಇಲ್ಲ. ಈಗಲಾದರೂ ಸಮಾಜ ಕಲ್ಯಾಣ ಇಲಾಖೆಯ ಹಿರಿಯ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಬಡ ಮಕ್ಕಳ ಶಿಕ್ಷಣಕ್ಕಾಗಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡ್ತಾನೆ ಇರುತ್ತೆ. ಆದರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಸ್ಟೂಡೆಂಟ್ಸ್ ಪ್ರತಿನಿತ್ಯ ನರಕಯಾತನೆಯನ್ನು ಅನುಭವಿಸುವಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಇದಕ್ಕೆ ಒಂದು ಸ್ಪಷ್ಟ ನಿದರ್ಶನ ಇಲ್ಲಿದೆ ನೋಡಿ. ಅವ್ಯವಸ್ಥೆ ಆಗರವಾದ BSM ಹಾಸ್ಟೆಲ್. ಫ್ಯಾನ್ ಇಲ್ಲ, ಕರೆಂಟ್ ಇಲ್ಲ, ಅಕ್ಕಿಯಲ್ಲಿ ಹುಳು. ಹಾಸ್ಟೆಲ್ನಲ್ಲಿ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ನೋಡಿ. ಇಲ್ಲಿ ಅಕ್ಕಿ ಗೋಧಿಯಲ್ಲಿ ಹುಳು, ಊಟದ ಕೋಣೆಯಲ್ಲಿ ಧೂಳು, ಹಾಸ್ಟೆಲ್ ಆವರಣ ಹಾಗೂ ಕೋಣೆಯಲ್ಲಿ ಕರೆಂಟ್ ಇಲ್ಲದೆ ಕಗ್ಗತ್ತಲು. ಈ ಅವ್ಯವಸ್ಥೆಯಲ್ಲೇ ಬದುಕುತ್ತಿದ್ದಾರೆ ನೂರಾರು ವಿದ್ಯಾರ್ಥಿಗಳು.
ಇಲ್ಲಿ ನಾವು ಹೀಗೆ ಮುಟ್ಟಿದರೆ ಧೂಳು ಕೂಡ ಕೈಗೆ ಹತ್ತುವಂಥ ವ್ಯವಸ್ಥೆ ಇಲ್ಲಿ ಕೂಡ ಇದೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಈ ರೀತಿ ಇಷ್ಟೊಂದು ಧೂಳು ಇರುವಂಥ ವಾತಾವರಣ ಇದೆ. ಇಂಥ ಸ್ಥಿತಿಯಲ್ಲೇ ಮಕ್ಕಳು ಊಟ ಮಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂಥದ್ದು. ಈ ಭಾಗದಲ್ಲಿ ನಾವು ನೋಡ್ತಾ ಇರ್ಬೋದು, ಸಾಕಷ್ಟು ರೇಷನ್ ಕೂಡ ಇದೆ. ಈ ರೇಷನ್ನಲ್ಲಿ ಕೂಡ ಸಾಕಷ್ಟು ಹುಳುಗಳು ಕೂಡ ಹರಿದಾಡ್ತಾ ಇದ್ದಾವೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು ನುಷಿ ಯಾವ ರೀತಿ ಹರಿದಾಡ್ತಾ ಇದ್ದಾವೆ ಅಂತೇಳಿ. ಇಡೀ ಏನು ಈ ಒಂದು ರೇಷನ್ ಇದೆ, ಗೋಧಿ ಇದೆ, ಈ ಗೋಧಿ ಮೇಲ್ಗಡೆನೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹುಳುಗಳು ಓಡಾಡ್ತಾ ಇದ್ದಾವೆ. ಈ ಪಕ್ಕದಲ್ಲಿ ಅಕ್ಕಿ ಇದೆ, ಇದೇ ರೀತಿಯಾಗಿ ಅಕ್ಕಿಯನ್ನು ಕೂಡ ಬಿಟ್ಟು ಹೋಗಿದ್ದಾರೆ. ಯಾವುದೇ ರೀತಿಯಿಂದ ಮುಚ್ಚಿಡುವಂಥ ಕೆಲಸ ಮಾಡಿಲ್ಲ. ಇಂಥ ಆಹಾರವನ್ನು ಇಲ್ಲಿ ಅಡಿಗೆ ಮಾಡಿ ಮಕ್ಕಳಿಗೆ ನೀಡುವಂಥ ವ್ಯವಸ್ಥೆ ನಿರ್ಮಾಣವಾಗಿರುವಂಥದ್ದು. ಅಷ್ಟಕ್ಕೂ ಈ ದೃಶ್ಯಗಳು ಕಂಡು ಬಂದಿದ್ದು ಗದಗ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆಯ ಸರ್ಕಾರಿ ಮೆಟ್ರಿಕ್ ನಂತರ ಬಾಲಕರ ವಸತಿ ನಿಲಯದ ಅವ್ಯವಸ್ಥೆ ಇದು. ಹೌದು, SC/ST ವಿದ್ಯಾರ್ಥಿಗಳ ವಸತಿ ನಿಲಯ ದನದ ಕೊಟ್ಟಿಗೆ ಅಂತಾಗಿದೆ. ನೀನು ನಂಗೆ ಏನಂತ ವಾರ್ಡನ ನೀ ಒಬ್ಬನ ಕೇಳತ್ತಿ, ನೀ ಇಲ್ಲಿ ಯಾಕೆ ಬರ್ತಿ ಅಂತ ಕೇಳ್ತಾನೆ ರೀ ಸರ್. ಮತ್ತು ನಾವು ಹೆಚ್ಚೂರು ಕೇಳಿದಾಗ ನಮ್ಮ ಹುಡುಗರು ಹೇಳ್ತಾರೆ, ಹಿಂಗೆ ನಂಗೆ ಒಬ್ಬನಿಗೆ ನಂಗೆ ಹೇಳಿ ಅಂತ ಹೇಳ್ತಾರೆ ಅವ್ರು. ನಾನು ಹೇಳಿದ್ರೆ ನಿಂಗೆ ಪರ್ಸ್ನಲಾಗಿ ನೀ ಟಾರ್ಗೆಟ್ ಮಾಡಾಕತ್ತೆ ಅಂತ ನಂಗೆ ಹೇಳ್ತಾರೆ ಸರ್ ಅವರು. ಮತ್ತು ಇಲ್ಲಿ ನೋಡಿರಿ ನಿಮ್ಗೆ ಕಾಣತ್ತೆ ರೀ, ಇಲ್ಲಿ ಏನಾದರೂ ಒಂದು ಲೈಟ್ ಇದ್ರು ನಮ್ಗೆ ಮತ್ತು ಮೊನ್ನೆ 2 ಮೊಬೈಲ್ ಕಳ್ತನ ಆಗ್ಯಾವಂತ್ರಿ ಸರ್ ಇಲ್ಲೇ. ಹಾಂ, ಏನಾದರೂ ಹೇಳಿದ್ರೆ ನಾವು ತಂದು ಕೊಡಲ್ಲ, ನೀ ಏನಾದರೂ ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ಕೊ ಅಂತ ವಾರ್ಡನ ಹೇಳ್ತಾನೆ ಸರ್. ಮತ್ತು ಧರ್ಮಣ್ಣ ಅಂತ ಒಬ್ಬರು ಸರ್ ಇದ್ರು, ಅವ್ರಿಗೇನೋ ಕೇಳಿದ್ರನ್ ಸರ್, ಅವ್ರ ಸಂಬಂಧ ಏನಿಲ್ಲ, ಅವ್ರ ಗದಗ ನಂಬರ್ 1 ಅಷ್ಟೇ ಸಂಬಂಧ. ಈಗ ಸರ್ ಈಗ ಧರ್ಮಣ್ಣ ಸರ್ ಕೇಳಿದಾಗ ನಂಗೆ ಎರಡು ಹಾಸ್ಟೆಲ್ ನಂಗೆ ಏನಾದ್ರು ಇದ್ರೆ ನಂಗೆ ಕಾಲ್ ಮಾಡಿ ಅಂತ ಅವರು ಹೇಳ್ತಾರೆ ರೀ. ಇನ್ನು ಈ ವಸತಿ ನಿಲಯದಲ್ಲಿ ಸುಮಾರು 230ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ದಾರೆ. ಇನ್ನು ಸ್ಟೂಡೆಂಟ್ ಮೇಲೆ ಕಣ್ಗಾವಲಿಗಾಗಿ CCTV ಕೂಡ ಅಳವಡಿಕೆ ಮಾಡಬೇಕು. ಅವು ಕೂಡ ಕಿತ್ತು ಹೋಗಿವೆ. ರಾತ್ರಿ ವೇಳೆಯಲ್ಲಿ ಲೈಟ್ ವ್ಯವಸ್ಥೆ ಇಲ್ಲದ ಕಾರಣ ವಿಷ ಜಂತುಗಳು ಕೂಡ ಒಳಗೆ ನುಗ್ತಿವೆ. ಬರೀ 2 ತಿಂಗಳಾಯ್ತು ಸರ್, ಕತ್ತಲ್ದಾಗ ಬದುಕ್ತಾ ಇದ್ದಾರೆ ವಿದ್ಯಾರ್ಥಿ ಸರ್. ಯಾವುದೇ ಅಂತ ವಿದ್ಯಾರ್ಥಿಗೆ ಯಾವುದು ಸವಲತ್ತು ಅನ್ನೋದು ಇಲ್ಲ ಸರ್. ವಿತ್ ಟಾಯ್ಲೆಟ್ ಕ್ಲೀನ್ ಇಲ್ಲ ಸರ್, ರೂಮ್ ಒಳಗೆ ಒಂದೊಂದು ಬಾಕ್ಲು ಮುರಿದವ ಸರ್, ಅದ್ರಾಗ ಮಲ್ಕೊತಾರೆ ಸರ್. ಫೋನ್ಗಿನ ಕಳುವಾದ್ರೆ ಜವಾಬ್ದಾರ ಅಲ್ಲ ಅಂತ ಸರ್. ಸರ್ ಇವು ಅಮೌಂಟ್ ಮತ್ತು ಮೊನ್ನೆ ಸರ್ ಸ್ಟಾರ್ಟಿಂಗ್ ಆದಂಥ ಫಸ್ಟ್ PU ಆದಲ್ಲಿ ಸೆಕೆಂಡ್ PU ಡಿಗ್ರಿ ಅವ್ರು ಪ್ರತಿಯೊಬ್ಬರಿಗೆ 650 ರೂಪಾಯಿ ಇಸ್ಕೊಂಡಾರೆ ಸರ್. ಈಗ ಏನೋ ಚದಾರ ಮತ್ತು ಪ್ಲೇಟ್ ಗೀಟ್ ಅಂತಂದು ಕೊಡ್ತಾರಂತ ಇನ್ನೂ ಕೊಟ್ಟಿಲ್ಲ ಸರ್. ಸರ್ಕಾರನ ಕೊಟ್ಟಿಲ್ಲ ಸರ್. ಇವ್ರದ್ದು ಈ ಅಮೌಂಟ್ ಇಸ್ಕೊಂಡಿದ್ದು ಇವ್ರು ಒಳಗೆ ಕೊಡ್ತಾರೆ ಅದೇ ಇಲ್ಲ ಸರ್. ಮತ್ತು ಈ ಕಡೆ ಪ್ಲೇಟ್ ಬರ್ತಾವೆ ಅವು ಇಲ್ಲ ಸರ್. ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ ಅವ್ಯವಸ್ಥೆಯ ಆಗರವಾಗಿದೆ. ಸಮಸ್ಯೆಗಳ ಜೊತೆಗೆ ಇಲ್ಲಿನ ಮಕ್ಕಳು ದಿನ ದುಡುತ್ತಿದ್ದಾರೆ. ಈಗ ಪರೀಕ್ಷೆಯ ಸಮಯ. ಈ ಸಮಯಕ್ಕೆ ಸರಿಯಾಗಿ ಬೆಳಕಿನ ವ್ಯವಸ್ಥೆ ಕೂಡ ಇಲ್ಲ. ಈಗಲಾದರೂ ಸಮಾಜ ಕಲ್ಯಾಣ ಇಲಾಖೆಯ ಹಿರಿಯ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಒಂದು ವಾರದ ಬಡ ಮಕ್ಕಳ ಶಿಕ್ಷಣಕ್ಕಾಗಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡ್ತಾನೆ ಇರುತ್ತೆ. ಆದರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಸ್ಟೂಡೆಂಟ್ಸ್ ಪ್ರತಿನಿತ್ಯ ನರಕಯಾತನೆಯನ್ನು ಅನುಭವಿಸುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಇದಕ್ಕೆ ಒಂದು ಸ್ಪಷ್ಟ ನಿದರ್ಶನ ಇಲ್ಲಿದೆ ನೋಡಿ. ಅವ್ಯವಸ್ಥೆ ಆಗರವಾದ BSM ಹಾಸ್ಟೆಲ್. ಫ್ಯಾನ್ ಇಲ್ಲ, ಕರೆಂಟ್ ಇಲ್ಲ, ಅಕ್ಕಿಯಲ್ಲಿ ಹುಳು. ಹಾಸ್ಟೆಲ್ನಲ್ಲಿ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ನೋಡಿ. ಇಲ್ಲಿ ಅಕ್ಕಿ ಗೋಧಿಯಲ್ಲಿ ಹುಳು, ಊಟದ ಕೋಣೆಯಲ್ಲಿ ಧೂಳು, ಹಾಸ್ಟೆಲ್ ಆವರಣ ಹಾಗೂ ಕೋಣೆಯಲ್ಲಿ ಕರೆಂಟ್ ಇಲ್ಲದೆ ಕಗ್ಗತ್ತಲು. ಈ ಅವ್ಯವಸ್ಥೆಯಲ್ಲೇ ಬದುಕುತ್ತಿದ್ದಾರೆ ನೂರಾರು ವಿದ್ಯಾರ್ಥಿಗಳು. ಇಲ್ಲಿ ನಾವು ಹೀಗೆ ಮುಟ್ಟಿದರೆ ಧೂಳು ಕೂಡ ಕೈಗೆ ಹತ್ತುವಂಥ ವ್ಯವಸ್ಥೆ ಇಲ್ಲಿ ಕೂಡ ಇದೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಈ ರೀತಿ ಇಷ್ಟೊಂದು ಧೂಳು ಇರುವಂಥ ವಾತಾವರಣ ಇದೆ. ಇಂಥ ಸ್ಥಿತಿಯಲ್ಲೇ ಮಕ್ಕಳು ಊಟ ಮಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂಥದ್ದು. ಈ ಭಾಗದಲ್ಲಿ ನಾವು ನೋಡ್ತಾ ಇರ್ಬೋದು, ಸಾಕಷ್ಟು ರೇಷನ್ ಕೂಡ ಇದೆ. ಈ ರೇಷನ್ನಲ್ಲಿ ಕೂಡ ಸಾಕಷ್ಟು ಹುಳುಗಳು ಕೂಡ ಹರಿದಾಡ್ತಾ ಇದ್ದಾವೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು ನುಷಿ ಯಾವ ರೀತಿ ಹರಿದಾಡ್ತಾ ಇದ್ದಾವೆ ಅಂತೇಳಿ. ಇಡೀ ಏನು ಈ ಒಂದು ರೇಷನ್ ಇದೆ, ಗೋಧಿ ಇದೆ, ಈ ಗೋಧಿ ಮೇಲ್ಗಡೆನೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹುಳುಗಳು ಓಡಾಡ್ತಾ ಇದ್ದಾವೆ. ಈ ಪಕ್ಕದಲ್ಲಿ ಅಕ್ಕಿ ಇದೆ, ಇದೇ ರೀತಿಯಾಗಿ ಅಕ್ಕಿಯನ್ನು ಕೂಡ ಬಿಟ್ಟು ಹೋಗಿದ್ದಾರೆ. ಯಾವುದೇ ರೀತಿಯಿಂದ ಮುಚ್ಚಿಡುವಂಥ ಕೆಲಸ ಮಾಡಿಲ್ಲ. ಇಂಥ ಆಹಾರವನ್ನು ಇಲ್ಲಿ ಅಡಿಗೆ ಮಾಡಿ ಮಕ್ಕಳಿಗೆ ನೀಡುವಂಥ ವ್ಯವಸ್ಥೆ ನಿರ್ಮಾಣವಾಗಿರುವಂಥದ್ದು. ಅಷ್ಟಕ್ಕೂ ಈ ದೃಶ್ಯಗಳು ಕಂಡು ಬಂದಿದ್ದು ಗದಗ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆಯ ಸರ್ಕಾರಿ ಮೆಟ್ರಿಕ್ ನಂತರ ಬಾಲಕರ ವಸತಿ ನಿಲಯದ ಅವ್ಯವಸ್ಥೆ ಇದು. ಹೌದು, SC/ST ವಿದ್ಯಾರ್ಥಿಗಳ ವಸತಿ ನಿಲಯ ದನದ ಕೊಟ್ಟಿಗೆ ಅಂತಾಗಿದೆ. ನೀನು ನಂಗೆ ಏನಂತ ವಾರ್ಡನ ನೀ ಒಬ್ಬನ ಕೇಳತ್ತಿ, ಇಲ್ಲಿ ಯಾಕೆ ಬರ್ತಿ ಅಂತ ಕೇಳ್ತಾನೆ ರೀ ಸರ್. ಮತ್ತು ನಾವು ಹೆಚ್ಚೂರು ಕೇಳಿದಾಗ ನಮ್ಮ ಹುಡುಗರು ಹೇಳ್ತಾರೆ, ಹಿಂಗೆ ನಂಗೆ ಹೇಳಿ ಅಂತ ಹೇಳ್ತಾರೆ ಅವರು. ನಾನು ಹೇಳಿದ್ರೆ ನಿಂಗೆ ಪರ್ಸ್ನಲಾಗಿ ನೀ ಟಾರ್ಗೆಟ್ ಮಾಡಾಕತ್ತೆ ಅಂತ ನಂಗೆ ಹೇಳ್ತಾರೆ ಸರ್ ಅವರು. ಮತ್ತು ಇಲ್ಲಿ ನೋಡಿರಿ ನಿಮ್ಗೆ ಕಾಣತ್ತೆ ರೀ, ಇಲ್ಲಿ ಏನಾದರೂ ಒಂದು ಲೈಟ್ ಇದ್ರು ನಮ್ಗೆ ಮತ್ತು ಮೊನ್ನೆ 2 ಮೊಬೈಲ್ ಕಳ್ತನ ಆಗ್ಯಾವಂತ್ರಿ ಸರ್ ಇಲ್ಲೇ.
ಹಾಂ ಏನಾದರೂ ಹೇಳಿದ್ರೆ ನಾವು ತಂದು ಕೊಡಲ್ಲ, ನೀ ಏನಾದರೂ ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ಕೊ ಅಂತ ವಾರ್ಡನ್ ಹೇಳ್ತಾನೆ ಸರ್. ಮತ್ತು ಧರ್ಮಣ್ಣ ಅಂತ ಒಬ್ಬರು ಸರ್ ಇದ್ರು, ಅವ್ರಿಗೇನೋ ಕೇಳಿದ್ರನ್ ಸರ್, ಅವ್ರ ಸಂಬಂಧ ಏನಿಲ್ಲ, ಅವ್ರ ಗದಗ ನಂಬರ್ 1 ಅಷ್ಟೇ ಸಂಬಂಧ. ಈಗ ಸರ್ ಈಗ ಧರ್ಮಣ್ಣ ಸರ್ ಕೇಳಿದಾಗ ನಂಗೆ ಎರಡು ಹಾಸ್ಟೆಲ್ ನಂಗೆ ಏನಾದ್ರು ಇದ್ರೆ ನಂಗೆ ಕಾಲ್ ಮಾಡಿ ಅಂತ ಅವ್ರು ಹೇಳ್ತಾರೆ ರೀ. ಇನ್ನು ಈ ವಸತಿ ನಿಲಯದಲ್ಲಿ ಸುಮಾರು 230ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ದಾರೆ. ಇನ್ನು ಸ್ಟೂಡೆಂಟ್ ಮೇಲೆ ಕಣ್ಗಾವಲಿಗಾಗಿ CCTV ಕೂಡ ಅಳವಡಿಕೆ ಮಾಡಬೇಕು, ಅವು ಕೂಡ ಕಿತ್ತು ಹೋಗಿವೆ. ರಾತ್ರಿ ವೇಳೆಯಲ್ಲಿ ಲೈಟ್ ವ್ಯವಸ್ಥೆ ಇಲ್ಲದ ಕಾರಣ ವಿಷ ಜಂತುಗಳು ಕೂಡ ಒಳಗೆ ನುಗ್ತಿವೆ. ಬರೀ 2 ತಿಂಗಳಾಯ್ತು ಸರ್, ಕತ್ತಲ್ದಾಗ ಬದುಕ್ತಾ ಇದ್ದಾರೆ ವಿದ್ಯಾರ್ಥಿ ಸರ್. ಯಾವುದೇ ಅಂತ ವಿದ್ಯಾರ್ಥಿಗೆ ಯಾವುದು ಸವಲತ್ತು ಅನ್ನೋದು ಇಲ್ಲ ಸರ್. ವಿತ್ ಟಾಯ್ಲೆಟ್ ಕ್ಲೀನ್ ಇಲ್ಲ ಸರ್, ರೂಮ್ ಒಳಗೆ ಒಂದೊಂದು ಬಾಕ್ಲು ಮುರಿದವ ಸರ್, ಅದ್ರಾಗ ಮಲ್ಕೊತಾರೆ ಸರ್. ಫೋನ್ಗಿನ ಕಳುವಾದ್ರೆ ಜವಾಬ್ದಾರ ಅಲ್ಲ ಅಂತ ಸರ್. ಸರ್ ಇವು ಅಮೌಂಟ್ ಮತ್ತು ಮೊನ್ನೆ ಸರ್ ಸ್ಟಾರ್ಟಿಂಗ್ ಆದಂಥ ಫಸ್ಟ್ PU ಆಗಲಿ ಸೆಕೆಂಡ್ PU ಡಿಗ್ರಿ ಅವ್ರು ಪ್ರತಿಯೊಬ್ಬರಿಗೆ 650 ರೂಪಾಯಿ ಇಸ್ಕೊಂಡಾರೆ ಸರ್. ಈಗ ಏನೋ ಚದರ ಮತ್ತು ಪ್ಲೇಟ್ ಗೀಟ್ ಅಂತಂದು ಕೊಡ್ತಾರಂತ ಇನ್ನೂ ಕೊಟ್ಟಿಲ್ಲ ಸರ್, ಸರ್ಕಾರನ ಕೊಟ್ಟಿಲ್ಲ ಸರ್. ಇವ್ರದ್ದು ಈ ಅಮೌಂಟ್ ಇಸ್ಕೊಂಡಿದ್ದು ಇವ್ರು ಒಳಗೆ ಕೊಡ್ತಾರೆ ಅದೇ ಇಲ್ಲ ಸರ್. ಮತ್ತು ಈ ಕಡೆ ಪ್ಲೇಟ್ ಬರ್ತಾವೆ ಅವು ಇಲ್ಲ ಸರ್. ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ ಅವ್ಯವಸ್ಥೆಯ ಆಗರವಾಗಿದೆ. ಸಮಸ್ಯೆಗಳ ಜೊತೆಗೆ ಇಲ್ಲಿನ ಮಕ್ಕಳು ದಿನ ದುಡುತ್ತಿದ್ದಾರೆ. ಈಗ ಪರೀಕ್ಷೆಯ ಸಮಯ, ಈ ಸಮಯಕ್ಕೆ ಸರಿಯಾಗಿ ಬೆಳಕಿನ ವ್ಯವಸ್ಥೆ ಕೂಡ ಇಲ್ಲ. ಈಗಲಾದರೂ ಸಮಾಜ ಕಲ್ಯಾಣ ಇಲಾಖೆಯ ಹಿರಿಯ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.